ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ಇವತ್ತು ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ರಿಯೂನಿಯನ್ ಅಂತ ಒಂದು ಫಸ್ಟ್ ಕಾರ್ಡ್ ಬಂದಿದೆ. ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೈಸ್ ಕಾರ್ಡ್. ಆ್ಯಕ್ಚುಲಿ ಇವತ್ತು ಫಸ್ಟ್ ಕಾರ್ಡೇ ರಿಯೂನಿಯನ್ ಅಂತ ಬಂದಿರೋದ್ರಿಂದ ಯಾರಿಗಾದರೂ ಈ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್. ಓಕೆ, ಇದರ ಅರ್ಥ ಬಂದು ಈ ಪರ್ಸನ್ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು, ನೀವಿಬ್ಬರು ಮತ್ತೆ ಒಂದಾಗಬೇಕು, ನಿಮ್ಗೊಂದು ಕಾಲ್ ಮಾಡಬೇಕು, ಒಂದು ಮೆಸೇಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಅರ್ಥ ಆಗ್ತಿದೆ ನೀವು ಯಾವ ಥರ ಅವ್ರನ್ನ ಫೀಲ್ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟು ಬೇಜಾರಾಗ್ತಾ ಇದೆ, ಆ್ಯಂಡ್ ನೀವೆಷ್ಟು ಸಫರ್ ಮಾಡ್ತಿದ್ದೀರಾ ಆ ಪರ್ಸನ್ ಇಲ್ದೇ. ಆ್ಯಂಡ್ ಆ ಪರ್ಸನ್ಗೂ ಅರ್ಥ ಆಗ್ತಿದೆ ನೀವಿಲ್ದೇ ಅವ್ರ ಲೈಫು ಎಷ್ಟು ಎಂಪ್ಟಿ ಆಗಿದೆ, ಎಷ್ಟು ಬೋರಿಂಗ್ ಆಗಿದೆ, ಮತ್ತು ಅವ್ರ ಲೈಫಲ್ಲಿ ಯಾವುದೂ ಒಂದು ಹ್ಯಾಪಿನೆಸ್ ಅನ್ನೋದು ಅವ್ರಿಗೆ ಕಾಣಿಸ್ತಿಲ್ಲ, ಒಂದು ಜಾಲಿನೆಸ್ ಅಂತ ಅನ್ನಿಸ್ತಿಲ್ಲ, ಏನು ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜೊತೆ ಸ್ಪೆಂಡ್ ಮಾಡಿರೋಂತಹ ಟೈಮ್ ಆಗಿರ್ಬೋದು, ನಿಮ್ಮ ಜೊತೆ ಕಳೆದಂತಹ ಮೂಮೆಂಟ್ಸ್ ಆಗಿರ್ಬೋದು, ಇದೆಲ್ಲ ಈ ಪರ್ಸನ್ಗೆ ನೆನ್ಪು ಬರ್ತಾ ಇದೆ. ಆ ಪರ್ಸನ್ ಅನ್ನಿಸ್ತಾ ಇದೆ ನಿಮ್ಮನ್ನು ಹಗ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ನಿಮಗೆ ಕಿಸ್ ಮಾಡಬೇಕು. ಈ ಥರ ಈ ಪರ್ಸನ್ ನಿಮ್ಮನ್ನು ತುಂಬಾ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಆ ಪರ್ಸನ್ಗೆ ನಿಮ್ಮ ಸೈಡ್ ಆಫ್ ದ ಸ್ಟೋರಿನೂ ಅರ್ಥ ಆಗ್ತಿದೆ, ಅಂದರೆ ನೀವು ಎಷ್ಟು ಆ ಪರ್ಸನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ. ಅದೇ ಥರ ಆ ಪರ್ಸನ್ಗೂ ಕೂಡ ಅನ್ನಿಸ್ತಾ ಇದೆ ನೀವಿಲ್ದೇ ಅವರ ಲೈಫ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಅ ಕಾರ್ಡ್ ಆಫ್ ರಿಯೂನಿಯನ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಯು ನೀಡ್ ಟು ಕ್ಲೇಮ್ ದಿಸ್ ಇಮಿಡಿಯೇಟ್ಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಯಾರೆಲ್ಲ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರಿ, ಯಾರೆಲ್ಲ ಈ ಒಂದು ಪರ್ಸನ್ ನಿಮ್ಮಿಂದ ದೂರ ಆದಮೇಲೆ ನಿಮ್ಮಿಬ್ಬರ ಮಧ್ಯೆ ಒಂದು ನೋ ಕಮ್ಯುನಿಕೇಷನ್ ಇದ್ದರೆ ಈ ಪರ್ಸನ್ ವಾಂಟ್ಸ್ ಟು ರಿಯೂನಿಯನ್ ವಿತ್ ಯು, ರೀಕನ್ಸಲೇಷನ್ ವಿತ್ ಯು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನೋಡೋಣ ಟ್ಯಾರೋ ಏನು ಹೇಳೋದಕ್ಕೆ ಟ್ರೈ ಮಾಡುತ್ತೆ ಅಂತ ಅಂದ್ಬಿಟ್ಟು, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು. ಓಕೆ, 9 ಆಫ್ ಸ್ವಾರ್ಡ್. 9 ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮದೇ ಥಾಟಲ್ಲಿದ್ದಾರೆ, ನಿಮ್ಮ ಆಲೋಚನೆಯೇ ಈ ಪರ್ಸನ್ಗೆ ಇದೆ. ಅವರು ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಅನಿಸುತ್ತೆ ನೀವಿಲ್ಲದೆ ಇರೋ ಡೇಸ್ ತುಂಬ ಎಂಪ್ಟಿ ಆಗಿದೆ, ನೀವು ಆ ಪರ್ಸನ್ ಲೈಫಲ್ಲಿ ತುಂಬ ಚೇಂಜಸ್ ಅನ್ನುವಂಥದ್ದನ್ನು ನೀವು ತಂದುಕೊಟ್ಟಿರೋವಂತಹ ವ್ಯಕ್ತಿ, ಅವರ ಒಂದು ಖುಷಿಗೆ ಕಾರಣ ಆಗಿರುವಂಥ ವ್ಯಕ್ತಿ. ನಿಮ್ಮ ಖುಷಿ ಆ ಪರ್ಸನ್ ಕೈಯಲ್ಲಿದೆ, ಆ ಪರ್ಸನ್ ಖುಷಿ ನಿಮ್ಮ ಕೈಯಲ್ಲಿದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ರಿಯಲೈಸೇಷನ್ ಆಗ್ತಿದೆ. ಸೊ ಈ ಒಂದು ರಿಯಲೈಸೇಷನ್ ಅವ್ರಿಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ನೀವು ಇಲ್ಲದೇ ಇರೋವಂತಹ ಜೀವನ ಅವ್ರಿಗೆ ತುಂಬ ಬೋರಿಂಗ್ ಅನ್ನೋ ಥರ ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಒಂದು ಸ್ಟ್ರೆಸ್ ಫೀಲ್ ಆಗ್ತಿದೆ, ಆ್ಯನ್ಸೈಟಿ ಫೀಲ್ ಮಾಡ್ತಿದ್ದಾರೆ, ಅವ್ರಿಗೇನೋ ಒಂಥರ ಡಿಪ್ರೆಷನ್, ಏನೋ ಒಂಥರ ಗಿಲ್ಟಿ ಕಾನ್ಷಿಯಸ್, ಯಾವುದೂ ಕೂಡ ಅವರ ಮೈಂಡಲ್ಲಿ ಈಗ ಪಾಸಿಟಿವ್ ಅನ್ನೋವಂಥದ್ದು ಫೀಲ್ ಆಗ್ತಾ ಇಲ್ಲ. ಅವ್ರಿಗೆ ಇನ್ನೂ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋವಂಥದ್ದಿದೆ. ಆ್ಯಂಡ್ ಅವ್ರಿಗೆ ಗೊತ್ತು ಅವರು ನಿಮ್ಮನ್ನು ತುಂಬ ಬೇಜಾರು ಮಾಡಿಸಿದ್ರು, ನೀವಿಲ್ದೇ ಇರೋವಂತಹ ಒಂದು ಮೂಮೆಂಟ್ಸ್ನ ಅವ್ರು ನೆನಪಿಸ್ಕೊಂಡಾಗ ಅವ್ರಿಗೆ ಅನಿಸುತ್ತೆ ನಾನು ಮಾಡಿದ್ದು ಎಷ್ಟು ತಪ್ಪಾಯಿತು, ನಾನು ಈ ಪರ್ಸನ್ಗೆ ಒಂದು ಬ್ಯಾಡ್ ಸ್ಟ್ಯಾಬಿಂಗ್ ಮಾಡಿದ್ನೇನೋ, ಈ ಪರ್ಸನ್ಗೆ ನಾನು ಹರ್ಟ್ ಮಾಡಿದ್ನೇನೋ, ನಾನು ಈ ಪರ್ಸನ್ ಜೊತೆ ಚೆನ್ನಾಗಿರಬೇಕಾಗಿತ್ತು, ನಾನು ಈ ಪರ್ಸನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಸೊ ಈ ಪರ್ಸನ್ ನಿಮ್ಮ ವ್ಯಕ್ತಿ ಯಾರೇ ಆಗಿರಲಿ, ಆ ಪರ್ಸನ್ಗೆ ಒಂದು ಸಡನ್ ಬ್ರೇಕಪ್ ಏನು ಮಾಡಿದ್ರು ಅಥವಾ ನಿಮ್ಮಿಂದ ಏನು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ದೂರ ಆಗಿದ್ರು, ಈಗ ಅದೆಲ್ಲ ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರು ಮಾಡಿದ್ದು ತಪ್ಪು ಅನ್ನೋ ಒಂದು ರಿಯಲೈಸೇಷನ್ ಈ ಪರ್ಸನ್ಗೆ ಆಗ್ತಾ ಇದೆ. ಸೊ ಐ ಕ್ಯಾನ್ ಸೇ ದ್ಯಾಟ್ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಒಂದು ರಿಯಲೈಸೇಷನ್ ಆಗ್ತಾ ಇದೆ, ಅವ್ರು ಮಾಡಿದ್ದ ತಪ್ಪು ಅವ್ರಿಗೆ ಅರ್ಥ ಆಗ್ತಿದೆ, ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಒಂದು ರಿಯೂನಿಯನ್ ಅನ್ನುವಂಥದ್ದು ಈ ಪರ್ಸನ್ಗೆ ಬೇಕಾಗಿದೆ. ಆ್ಯಂಡ್ ಆ ಪರ್ಸನ್ ನಿಮಗೆ ಒಂದು ಕಾಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ಯೂನಿವರ್ಸ್ ಕಡೆಯಿಂದ ಕೆಲವೊಂದು ಸೈನ್ಗಳು ಕಾಣಿಸ್ತಾ ಇದೆ, ಲೈಕ್ ಬಟರ್ಫ್ಲೈಸ್ ಆಗಿರ್ಬೋದು. ಇಲ್ಲಿ ನೋಡ್ಬೋದು ನೀವು ಬಟರ್ಫ್ಲೈಸ್ ಕಾಣಿಸೋದು ಅಥವಾ ರ್ಯಾಬಿಟ್ ಕಾಣಿಸೋದು ಅಥವಾ 11 ಅಂತ ಅಂದ್ಬಿಟ್ಟು ಯಾವುದಾದ್ರೂ ಒಂದು ಸೈನ್ ಕಾಣಿಸೋದು ಅಥವಾ ಏಂಜಲ್ಸ್ ನಂಬರ್ಸ್ನ ನೋಡೋ ಅಂಥದ್ದು, ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಸಾಂಗಲ್ಲಿ ನಿಮ್ಮದೇ ನೇಮ್ ಕೇಳಿಸೋ ಅಂಥದ್ದು. ಈ ಥರದ್ದು ಅವರು ಹಲವಾರು ಯೂನಿವರ್ಸ್ ಕಡೆಯಿಂದ ಸೈನ್ ಕಾಣಿಸ್ತಾ ಇದೆ, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಮಾತಾಡೋ ಹಾಗೆ ಯೂನಿವರ್ಸೇ ಪ್ರವೋಟ್ ಮಾಡ್ತಾ ಇದೆ ಡೇ ಬೈ ಡೇ ಅಂತ ಅಂದ್ಬಿಟ್ಟು ಹೇಳ್ಬೋದು.
ಸೊ ಈ ಒಂದು ಎನರ್ಜಿನ ನೋಡ್ತಾ ಇದ್ದರೆ ಯೂನಿವರ್ಸ್ ಇಸ್ ಟ್ರೈಯಿಂಗ್ ನಿಮ್ಮಿಬ್ಬರು ಕನೆಕ್ಷನ್ ಮತ್ತೆ ರಿಯೂನಿಯನ್ ಮಾಡಿಸೋದಕ್ಕೆ, ಮತ್ತು ನಿಮ್ಮಿಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿ ಆಡೋದಕ್ಕೆ, ಈ ಪರ್ಸನ್ ನಿಮಗೆ ಕಾಲ್ ಮಾಡೋದಕ್ಕೆ, ಈ ಪರ್ಸನ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಎಲ್ಲ ಥರನೂ ಹೆಲ್ಪ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇಲ್ಲಿ ಚಾರಿಯೇಟ್ ಬಂದಿದೆ. ಚಾರಿಯೇಟ್ ಅಂತ ಅಂದರೆ ಅವರಲ್ಲಿರುವಂಥ ಒಂದು ಕನ್ಫ್ಯೂಷನ್ ಅಥವಾ ಅವರಲ್ಲಿರುವಂಥ ಒಂದು ಡಿಸಿಷನ್ ಮೇಕಿಂಗ್ ಮಾಡದಿರುವಂಥ ಒಂದು ಮೈಂಡ್ಸೆಟ್, ಇದೆಲ್ಲದ್ರಿಂದ ಈ ಪರ್ಸನ್ ಹೊರಗಡೆ ಆದಷ್ಟು ಬೇಗ ಬರಬೇಕು ಅಂತ ಅಂದ್ಬಿಟ್ಟು, ಅವರ ಒಂದು ಬ್ಯಾರಿಯರ್, ಅವ್ರು ಹಾಕೊಂಡಿರೋ ಒಂದು ಲಿಮಿಟ್ನೆಸ್, ಅವರ ಒಂದು ಮೈಂಡ್ಸೆಟ್ಟಿಂದ ಈ ಪರ್ಸನ್ ಆಚೆ ಬಂದು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋವಂಥದ್ದು ಆ ಪರ್ಸನ್ಗೆ ಮೈಂಡಲ್ಲಿ ಬರೋ ಹಾಗೆ ಆಗ್ತಾ ಇದೆ. ಸೊ ಅವರಲ್ಲಿ ಇದ್ದಂತಹ ಯಾವುದೇ ಒಂದು ಕಲ್ಮಶ ಆಗಿರ್ಬೋದು ಅಥವಾ ಅವರ ಮೈಂಡಲ್ಲಿ ನಿಮ್ಮ ಮೇಲೆ ಇದ್ದಂತಹ ಒಂದು ನೆಗೆಟಿವ್ನೆಸ್ ಆಗಿರ್ಬೋದು, ಅದನ್ನೆಲ್ಲನೂ ಕೂಡ ಈ ಪರ್ಸನ್ ಡೇ ಬೈ ಡೇ ಆ ಪರ್ಸನ್ಗೆ ಅದು ರಿಯಲೈಸೇಷನ್ ಆಗಿ ಆ ಪರ್ಸನ್ಗೆ ಒಂದು ಚೇಂಜಸ್ ಅನ್ನುವಂಥದ್ದು ಬಂದು ಆ ಒಂದು ಕ್ಲಾರಿಟಿಗೆ ಆ ಪರ್ಸನ್ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ಗೆ ನಿಮ್ಮ ಕಡೆಯಿಂದ ಒಂದು ರಿಯೂನಿಯನ್ ಅನ್ನುವಂಥದ್ದು ಆದಷ್ಟು ಬೇಗ ಬೇಕು ಅನ್ನೋದು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಓಕೆ, ಸೊ ವಿಲ್ ಟೇಕ್, ಇಷ್ಟೊಂದು ಕಾರ್ಡ್ ಬಿದ್ದುಬಿಟ್ಟಿದೆ, ವಿಲ್ ಟೇಕ್ ಒನ್ ಕಾರ್ಡ್ ಆಯಿತಾ. ಯಾ, ಸಿ ಡೆತ್ ಆ್ಯಂಡ್ ರೀಬರ್ತ್. ಡೆತ್ ಅಲಾಂಗ್ ವಿತ್ ರೀಬರ್ತ್ ಅಂದರೆ ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಒಂದು ನೋಟ್ ವಾಂಟೆಡ್ ಸಿಚುವೇಶನ್, ಅಥವಾ ನೀವಿಬ್ಬರು ಎಂಡ್ ಮಾಡಿದ್ದಂತಹ ಒಂದು ರಿಲೇಷನ್ಶಿಪ್, ಅಥವಾ ನೀವಿಬ್ಬರು ಅಂತ ಹೇಳೋದಕ್ಕಾಗಲ್ಲ, ಬಿಕಾಸ್ ನೀವು ವ್ಯೂವರ್ಸ್, ನೀವು ವ್ಯೂ ಮಾಡ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಈ ರಿಲೇಷನ್ಶಿಪ್ ಎಂಡ್ ಆಗಬೇಕು ಅಂತ ಇರಲ್ಲ. ಬಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ರಿಲೇಷನ್ಶಿಪ್ ಎಂಡ್ ಅನ್ನೋವಂಥದ್ದು ಆಗಿರುತ್ತೆ ಓನ್ಲಿ ಬಿಕಾಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇನ್ನೇನೂ ಆಗಿರಲ್ಲ. ನಿಮ್ಮ ಮೇಲೆ ಆ ಪರ್ಸನ್ಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಮಿಸ್ಕಮ್ಯುನಿಕೇಷನ್ ಮಾಡಿರ್ತೀರಾ, ನಿಮ್ಮಿಬ್ಬರ ಮಧ್ಯ ಇಂಟ್ರೆಸ್ಟ್ ಅನ್ನುವಂಥದ್ದು ಸ್ಲೋ ಆಗಿ ಕಮ್ಮಿ ಆಗಿರುತ್ತೆ. ಆ್ಯಂಡ್ ಆ ಪರ್ಸನ್ ನಿಮಗೆ ಕೊಡಬೇಕಾಗಿರುವಂಥ ಟೈಮ್ನ ಅವರು ಕೊಡದೇ ಇದ್ದಾಗ ನಿಮಗೆ ಫೀಲ್ ಆಗುತ್ತೆ ಈ ಪರ್ಸನ್ ಏನೋ ತಪ್ಪು ಮಾಡ್ತಿದ್ದಾರೆ ಅಂತ. ನೀವು ಕೇಳಕ್ಕೆ ಹೋದಾಗ ಅವ್ರಿಗೆ ನೀನೇನು ನನ್ನ ಫ್ರೀಡಮ್ನ ಕಿತ್ಕೊಂಡಿದ್ಯಾ, ನೀನೇನು ನನ್ನನ್ನು ಇಂಡಿಪೆಂಡೆಂಟ್ ಆಗಿ ಬಿಡ್ತಿಲ್ಲ, ನನ್ನನ್ನು ನೀನು ಕಂಟ್ರೋಲ್ ಮಾಡೋದಕ್ಕೆ ಬರಬೇಡ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಈ ಪರ್ಸನ್ನ ಇಷ್ಟೆಲ್ಲ ನೀನು ಕಂಟ್ರೋಲ್ ಮಾಡ್ತಿದ್ಯಾ, ಇಷ್ಟೆಲ್ಲ ನೀನು ನನ್ನ ಬಗ್ಗೆ ಕೇಳ್ತಿದ್ಯಾ, ನಿಂದೆ ನನ್ನ ಮೇಲೆ ಇರೋವಂಥದ್ದು ಪೊಸೆಸಿವ್ನೆಸ್, ಪ್ರೀತಿ ಅಲ್ಲ, ಈ ಥರದ್ದು ಆ ಪರ್ಸನ್ ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಪರ್ಸನ್ಗೆ ನಿಮ್ಮ ಪ್ರೀತಿ ಅವ್ರಿಗೆ ಹೋಗ್ತಾ ಹೋಗ್ತಾ ಒಂದು ಮುಳ್ಳಾಯಿತು ಅಂತ ಹೇಳ್ತೀನಿ. ಆಮೇಲೆ ಆ ಮುಳ್ಳಿಂದ ಆ ಪರ್ಸನ್ ನಿಮ್ಮಿಂದ ದೂರ ಹೋಗಕ್ಕೆ ಹೋದರು ಆ್ಯಂಡ್ ಅವರ ಸುತ್ತ ಅವರೊಂದು ಬ್ಯಾರಿಯರ್ ಹಾಕ್ಕೊಂಡ್ರು. ಆಮೇಲೆ ನಿಮ್ಮನ್ನ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ತಳ್ಳಿದ್ರು. ಬಟ್ ಈಗ ಆ ಪರ್ಸನ್ಗೆ ಅರ್ಥ ಆಗ್ತಿದೆ ನಿಮ್ಮ ಒಂದು ಪೊಸೆಸಿವ್ನೆಸ್ ಅಥವಾ ನಿಮ್ಮ ಒಂದು ಕಂಟ್ರೋಲಿಂಗ್ ನೇಚರ್ ಅಥವಾ ನೀವು ಹೋಲ್ಡ್ ಮಾಡ್ತಿದ್ದಿದ್ದು ಆ ಪರ್ಸನ್ಗೆ ಇಟ್ಸ್ ಅ ಪ್ಯೂರ್ ಲವ್, ಪ್ರೀತಿಯ ಇನ್ನೊಂದು ರೂಪ ಪೊಸೆಸಿವ್ನೆಸ್ ಅನ್ನೋದು ಆ ಪರ್ಸನ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಯಿತು. ಸೊ ಈಗ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅವ್ರಿಗೆ ಒಂದು ರಿಯಲೈಸೇಷನ್ ಆಗಿದೆ, ಓಕೆ ಈ ಪರ್ಸನ್ ಮಾಡಿದ್ದು ಅಥವಾ ಈ ಪರ್ಸನ್ ಇದ್ದಿದ್ದೆಲ್ಲ ತುಂಬ ಜೆನ್ಯೂನ್, ಅವ್ರು ನನ್ನನ್ನು ಯಾವತ್ತೂ ಹೋಲ್ಡ್ ಮಾಡಲಿಲ್ಲ, ನನ್ನನ್ನು ಕಂಟ್ರೋಲ್ ಮಾಡಲಿಲ್ಲ, ಅವ್ರಿಗೆ ಬೇಕಾಗಿದ್ದು ಪ್ರೀತಿ ಮಾತ್ರ, ಅದನ್ನು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ನಾನು ಅಂದ್ಕೊಂಡೆ ಈ ಪರ್ಸನ್ ತುಂಬ ಸೆಲ್ಫಿಶ್, ಅವ್ರಿಗೆ ಬೇಕಾಗಿರೋಂಗೆ ಅವ್ರು ಬಿಹೇವ್ ಮಾಡ್ತಾರೆ, ಬೇಕಾದಾಗ ಬರ್ತಾರೆ, ಈ ಥರ ನಾನು ಇನ್ನೂ ತಪ್ಪಾಗಿ ತಿಳ್ಕೊಂಡೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಸ್ಲೋ ಆಗಿ ರಿಯಲೈಸೇಷನ್ ಅನ್ನೋವಂಥದ್ದು ಆಗ್ತಾ ಇದೆ, ಅವ್ರ ಚೇಂಜಸ್ ಅನ್ನೋವಂಥದ್ದು ಬರ್ತಾ ಇದೆ, ಅವರ ಲೈಫಲ್ಲಿ ಅವರೊಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋವಂಥದ್ದನ್ನು ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ನೋಡೋಣ ನಿಮಗೆ ಆ್ಯಕ್ಚುಲಿ ಬಿಫೋರ್ ಗೋಯಿಂಗ್ ಟು ನಿಮ್ಮ ಫೀಲಿಂಗ್ಸ್ ವಿಲ್ ಸಿ ಈ ಪರ್ಸನ್ದು ಝೋಡಿಯಾಕ್ ಸೈನ್ಸ್ ಏನಿರಬಹುದು ಅಂತ ಅಂದ್ಬಿಟ್ಟು. ಸೊ ಧನು ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಕುಂಭ ರಾಶಿ, ಮೀನ ರಾಶಿ ಆಗಿರುತ್ತೆ. ಸೊ ವಿಲ್ ಸಿ ನಿಮ್ಮ ಫೀಲಿಂಗ್ ಏನು ಅಂತ. ಓಕೆ, ಪೇಜ್ ಆಫ್ ಸ್ವಾರ್ಡ್ ಬರ್ತಿದೆ. ಪೇಜ್ ಆಫ್ ಸ್ವಾರ್ಡ್ ಅಂತ ಅಂದರೆ ನೀವು ಈ ಪರ್ಸನ್ ಒಂದು ಕಾಲ್ಗೋಸ್ಕರ, ಒಂದು ಟೆಕ್ಸ್ಟ್ಗೋಸ್ಕರ, ಒಂದು ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ಮೇಲೆ ನಿಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ, ಅವ್ರು ನಿಮ್ಗೆ ಯಾವತ್ತೋ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಸೊ ನಾನು ಅದಕ್ಕೆ ವೆಯ್ಟ್ ಮಾಡೋಣ. ಸೊ ನಿಮ್ಮ ಎನರ್ಜಿ ವೆಯ್ಟಿಂಗ್ ಎನರ್ಜಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ನಿಮಗೆ ಆ ಪರ್ಸನ್ನ ನೀವು ತುಂಬ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಸ್ವಾರ್ಡ್ ಅಂತ ಬಂದಾಗ ಆ ಪರ್ಸನ್ ನಾವು ಸೋಷಿಯಲ್ ಮೀಡಿಯಾದ್ರಲ್ಲಿದ್ದಾರಾ, ಆನ್ಲೈನಲ್ಲಿದ್ದಾರಾ, ಇನ್ಸ್ಟಾದ್ರಲ್ಲಿದ್ದಾರಾ, ಫೇಸ್ಬುಕ್ಕಲ್ಲಿದ್ದಾರಾ,
ಇದ್ದಾರಾ, ವಾಟ್ಸಪ್ಪಲ್ಲಿ ಆನ್ಲೈನಲ್ಲಿ ಎಷ್ಟೊತ್ತಿಗೆ ಬರ್ತಾರೆ. ಇನ್ ಕೇಸ್ ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ರೆ ನೀವು ಅವ್ರ ಮನೆ ಹತ್ರ ಹೋಗೋದು ಅಥವಾ ಅವರ ಮ್ಯೂಚುವಲ್ ಫ್ರೆಂಡ್ಸ್ ಹತ್ರ ಅವ್ರ ಬಗ್ಗೆ ಕೇಳೋದು, ಈ ಥರದ್ದು ನೀವು ಆ ಪರ್ಸನ್ ಮೇಲೆ ಡೇ ಬೈ ಡೇ ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಅವ್ರು ನಿಮ್ಮನ್ನ ಏನು ಫೀಲ್ ಮಾಡ್ತಿದ್ದಾರೆ, ಅವ್ರು ನಿಮ್ಮನ್ನ ಮರ್ತೋಗಿದ್ದಾರಾ, ಅವ್ರು ಯಾವ ಥರ ಇದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೀವಿದ್ದೀರಾ. ಅವ್ರನ್ನ ನೀವು ಇನ್ನೂ ಫಾಲೋ ಮಾಡ್ತಿದ್ದೀರಾ, ಸ್ಟಾಕಿಂಗ್ ಮಾಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಯು ವಾಂಟ್ ಅ ನ್ಯೂ ಬಿಗಿನಿಂಗ್ ವಿತ್ ದಟ್ ಪರ್ಸನ್ನ, ಬಟ್ ಆ ಪರ್ಸನ್ ಕೊಡೋದಕ್ಕೆ ರೆಡಿ ಆಗಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಹೈ ಪ್ರೀಸ್ಟಸ್ ಮೇಲ್ನೋಟಕ್ಕೆ ನಿಮಗೆ ಎಷ್ಟು ಪ್ರೀತಿ ಇದೆ ಅಂತ ಅಂದರೆ ಆ ಪರ್ಸನ್ ಮೇಲೆ, ನಿಮ್ಮನ್ನು ನೀವು ಮರ್ತೋಗೋ ಅಷ್ಟು ಆ ಪರ್ಸನ್ ಮೇಲೆ ಪ್ರೀತಿ ಇದೆ. ನಿಮಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ತುಂಬ ಅವ್ರದ್ದೇ ಆಲೋಚನೆಯಲ್ಲಿ ಇರ್ತೀರಾ, ಅವ್ರದೇ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇರ್ತೀರಾ. ಸೊ ನಿಮ್ಗೆ ಯಾವುದೂ ಜೀವನದಲ್ಲಿ ಬ್ಯಾಲೆನ್ಸಿಂಗ್ ಆಗಿ ನೋಡೋದಕ್ಕಾಗ್ತಿಲ್ಲ. ಮನೆ, ಫ್ಯಾಮಿಲಿ ಅಥವಾ ಪರ್ಸನ್ ಯಾವುದ್ರ ಮೇಲೂ ಫೋಕಸ್ ಇಲ್ಲ. ಬಟ್ ಸ್ಟಿಲ್ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರುತ್ತೆ ಈ ಪರ್ಸನ್ ನಿನ್ನನ್ನು ಇಷ್ಟಪಡ್ತಾರೆ, ಅವ್ರು ಬರ್ತಾರೆ, ನೋ ಮ್ಯಾಟರ್ ವಾಟ್ ಈ ಪರ್ಸನ್ ನಿನ್ನ ಲೈಫಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಿದೆ ಅಂತ ಫೀಲ್ ಮಾಡಿಬಿಟ್ಟು ನೀವು ಆ ಪರ್ಸನ್ಗೋಸ್ಕರ ಒಂದು ವೆಯ್ಟಿಂಗ್ ಎನರ್ಜಿಯಲ್ಲಿ ಇದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ವಿಲ್ ಸಿ ವಾಟ್ ಈಸ್ ದ ಗೈಡೆನ್ಸ್. ಇಷ್ಟೆಲ್ಲ ಇದ್ಮೇಲೆ ಗೈಡೆನ್ಸ್ ಏನು ಅಂತ ಅಂದ್ಬಿಟ್ಟು. ಓಕೆ, ಫಸ್ಟ್ ಆಫ್ ಆಲ್ ಗೈಡೆನ್ಸ್ ಬಂದು ಯು ನೀಡ್ ಟು ಪ್ಲ್ಯಾನ್. ನಿಮ್ಮ ಜೀವನನ ನೀವು ಪ್ಲ್ಯಾನಿಂಗ್ ಆಗಿ ನಡೆಸಬೇಕು. ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಗೋಲ್ ಇಲ್ಲ, ಒಂದು ಅಚೀವ್ಮೆಂಟ್ ಇಲ್ಲ, ಒಂದು ಪ್ಲ್ಯಾನ್ ಇಲ್ಲ ಅಂತ ಅನ್ನೋದು ಇದ್ದರೆ ಯು ನೀಡ್ ಟು ಪ್ಲ್ಯಾನ್ ಎವ್ರಿಥಿಂಗ್. ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ನೋಡಬೇಕು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಸ್ಟೇಬಲ್ ಆಗಿರಬೇಕು, ಅಥವಾ ಒಂದು ಕಡೆ ಸೆಟಲ್ ಆಗಬೇಕು ಅಂತ ಅಂದರೆ ಪ್ಲ್ಯಾನ್ ಮಾಡಿ. ಇವತ್ತಿಂದ ನೀವೇನು ಮಾಡಬೇಕು, ಯಾಕೆ ಅಂತ ಅಂದರೆ ನೀವು ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಿದ್ರೆ ಆ ಒಂದು ಕಂಫರ್ಟ್ ಝೋನ್ ಇದು ಎಲ್ಲ ಮನುಷ್ಯಂಗೂ ಈ ಪರ್ಸನ್ ನನಗೆ ಕಂಫರ್ಟ್ ಅಂತ ನಾವು ಅಲ್ಲೇ ಇದ್ಬಿಟ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ನೀವೇನು ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾರೂ ಇಲ್ಲದೆ ಹೋದ್ರೂ ಕೂಡ ನಾವು ಬದುಕ್ಬೋದು. ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಪ್ಲ್ಯಾನ್ ಸಮಥಿಂಗ್ ಟು ಅಚೀವ್. ಓಕೆ, ಸೊ ನಿಮ್ಮ ಜೀವನದಲ್ಲಿ ಒಂದು ಗೋಲ್ ಇರಲಿ, ನೀವು ಬೆಳೆಯೋದ್ರ ಮೇಲೆ ನೀವು ಫೋಕಸ್ ಮಾಡಿ. ಸೊ ಕಂಫರ್ಟ್ ಝೋನಿಂದ ಫಸ್ಟ್ ಆಫ್ ಆಲ್ ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ಇದು ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ವಾಟ್ ಈಸ್ ದಟ್ ಗೈಡೆನ್ಸ್ ಅಂತ ಅಂದ್ಬಿಟ್ಟು ನೋಡೋಣ. ನಿಮ್ಗೇನಾದರೂ ಆ ಪರ್ಸನ್ ಕಂಫರ್ಟ್ ಆಗಿದ್ರೆ ಪ್ಲೀಸ್ ಕಮ್ ಔಟ್ ಆಫ್ ದಟ್ ಪರ್ಸನ್. ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ದ ಐರೋಫ್ಯಾಂಟ್ ಅಂತ ಬರ್ತಾ ಇದೆ. ಇಫ್ ಇನ್ ಕೇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಏನಾದರೂ ಆಗಿದ್ದು, ಆ ಪರ್ಸನ್ ಇನ್ನೂ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದು ಮಾತಾಡ್ತಾ ಇಲ್ಲ ಅಂತ ಅಂದರೆ ನೀವೇ ಹೋಗಿ ಅಪ್ರೋಚ್ ಮಾಡಿ ಕಮ್ಯುನಿಕೇಷನ್ ಮಾಡಿ. ಇಲ್ಲ ನಿಮಗೆ ಅದೇನೂ ಆಗ್ತಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಕನ್ಸಲ್ಟ್ ಟ್ಯಾರೋ ರೀಡರ್ಸ್ ಅಥವಾ ಆಸ್ಟ್ರಾಲಜರ್ಸ್. ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ವೆದರ್ ನೀವು ಈ ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗಬೇಕಾ, ಸ್ಟೇ ಆಗಬೇಕಾ ಅನ್ನೋದು ತಿಳ್ಕೊಳ್ಳಿ. ಸೊ ನಿಮಗೆ ಗೈಡೆನ್ಸ್ ಬಂದಿರೋದು ನೀವು ಇಲ್ಲಿ ನೋಡ್ಬೋದು, ದ ಹೈರೋಫ್ಯಾಂಟ್ ಅಂತ. ಅಂದರೆ ಇಬ್ಬರು ಡಿಸೈಪಲ್ಸ್ ಒಬ್ಬ ಗುರು ಹತ್ರ ಹೋಗಿರೋದು. ಅಂದರೆ ನೀವು ಈಗ ಹೋಗಬೇಕಾಗಿರೋದು ಒಬ್ಬ ಗೈಡೆನ್ಸ್ ಕೊಡುವಂಥ ವ್ಯಕ್ತಿ ಹತ್ರ. ಸೊ ನಿಮ್ಮ ಗೈಡೆನ್ಸೇ ಇಲ್ಲಿ ಬರ್ತಾ ಇರೋದು. ಯಾವುದಾದ್ರೂ ಮೆಂಟರ್ ಅಥವಾ ಗೈಡೆನ್ಸ್ ಕೊಡೋರು ಅಥವಾ ಗುರುಗಳು ನಿಮ್ಮದನ್ನ ನೀವು ಯಾರನ್ನ ನಂಬೋದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸಿಚುವೇಶನ್ಗೆ ಒಂದು ಕ್ಲಾರಿಟಿ ತೊಗೊಂಡು ಈ ಒಂದು ಸಿಚುವೇಶನ್ ನೀವೇನು ಇದ್ದೀರಾ ಅದರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿ ಅನ್ನೋವಂಥದ್ದು ಬರ್ತಾ ಇದೆ. ಸೊ ಇಲ್ಲಿ ಬಂದಿದ್ದಂತಹ ಡೇಟ್ ಆಫ್ ಬರ್ತ್ ಇವತ್ತಿನ ರೀಡಿಂಗಲ್ಲಿ 7, 16, 25, 6, 24, 14, 22, 31, 17, 27 ಆ್ಯಂಡ್ ಇನ್ಷಿಯಲ್ ಬಂದು HDNY CTCP KS ಆಗಿರುತ್ತೆ. ಇವತ್ತಿನ ರೀಡಿಂಗ್ ಇದಾಯಿತು. ನಿಮ್ಗೆ ಏನಾದರೂ ಈ ರೀಡಿಂಗ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಬಾಯ್.